ಗೈಸ್ ಟೈಮ್ 3:30 ಆಗೈತಿ. ಸೊ ಈಗ ಗುರುಪಾದ ಇದು ಸರಿ ಗಿರಿ ಪ್ರದಕ್ಷಿಣೆ ಹಾಕಕ್ಕೆ ಹೊಂಟೀವಿ. ಸೊ ಟೋಟಲ್ 14 ಕಿಲೋಮೀಟ್ರ್ ಐತಿ ಗಿರಿ ಪ್ರದಕ್ಷಿಣೆ. 14 ಕಿಲೋಮೀಟ್ರು ಸುತ್ತಲ ಅಂದರೆ ಒಂದು ಕ್ಲಾಕ್ ವೈಸ್ ಥರ ಐತೆ ಅದು. ಸೊ ಪರ್ವತದ ಸುತ್ತ 14 ಕಿಲೋಮೀಟ್ರು ಹಾಕಬೇಕು ಗಿರಿ ಪ್ರದಕ್ಷಿಣೆ. ಸೊ ಗಿರಿ ಪ್ರದಕ್ಷಿಣೆದಾಗ ಟೋಟಲ್ 8 ಲಿಂಗಗಳು ಬರ್ತಾವೆ. ಇಂದ್ರಲಿಂಗ, ಅಗ್ನಿಲಿಂಗ, ವಾಯುಲಿಂಗ, ಆಮೇಲೆ ನೈಋತ್ಯಲಿಂಗ, ವರುಣಲಿಂಗ, ಯಮಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ. ಸೊ ಈ ಟೋಟಲ್ 8 ಲಿಂಗಗಳು. ಮತ್ತು ಇನ್ನೂ 2 ಲಿಂಗ ಬರ್ತಾವೆ, ಒಂದು ಸೂರ್ಯಲಿಂಗ ಮತ್ತು ಒಂದು ಚಂದ್ರಲಿಂಗ. ಸೊ ಅವು ಪರ್ವತದ ಮ್ಯಾಗ ಅದಾವು. ಸೊ ನಾವು ಸ್ಟಾರ್ಟ್ ಮಾಡಕತ್ತೀವಿ ಈಗ ಅಗ್ನಿಲಿಂಗದಿಂದ. ಸೊ ಅಗ್ನಿಲಿಂಗದಿಂದ ಸ್ಟಾರ್ಟ್ ಮಾಡಿ ಸ್ಟಾಪ್ನು ಅಲ್ಲೇ ಮಾಡಬೇಕು. ಹೋಗೊಂಬರಿ ಸ್ಟಾರ್ಟ್ ಮಾಡೋಣ ಅಗ್ನಿಲಿಂಗದಿಂದ ಗಿರಿ ಪ್ರದಕ್ಷಿಣೆ ಆಗಕ್ಕೆ. ಲೆಟ್ಸ್ ಗೋ. ಇದೆ ನೋಡ್ರಿ ಅಗ್ನಿಲಿಂಗ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡತ್ತೀವಿ. ಒಮ್ಮರೆ ಏನು ಯಾವ ಥರ ಎಕ್ಸ್ಪೀರಿಯನ್ಸ್ ಆಗತೈತಿ ನಿಮಗೆ? ಯಾವ ಥರ ಎಕ್ಸ್ಪೀರಿಯನ್ಸ್ ಆಗತೈತಿ ನಿಮಗೆ? ಎಕ್ಸ್ಪೀರಿಯನ್ಸ್ ಹಾಂ, ಚಲೋ ಸ್ಪಿರಿಚುವಲ್ ಐತಿ. ಹಾಂ, ಎಲ್ಲರೂ ನೋಡಿಲ್ಲ ಋಷಿಗಳು ಹಂಗೆ ಕೂತಾರೆಲ್ಲ ಅಂತೀರ? ಏನೋ ಪಾಸಿಟಿವ್ ವೈಬ್ ಐತಲ್ಲ. ರಾತ್ರಿ ಆದರೂ ಇಷ್ಟು ಜನ ಎಲ್ಲರೂ ಅದಾರ. 24x7 ಚಾಲೋ ಇದ್ದೋಸ್ತಿದೆ. ಇದು 2ನೇ ಲಿಂಗ ಯಮಲಿಂಗ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೇಕು. ಇದು ನೈಋತ್ಯ ಲಿಂಗಂ. ಇದು ಸೂರ್ಯಲಿಂಗಂ. ಹೇಳಿದ್ದೆ ಅಲ್ಲ ಪರ್ವತದ ಮ್ಯಾಗ ಅದ ಅಂತೇಳಿ. ಸೊ ಇದು ಫಸ್ಟ್ ಒನ್ ಸೂರ್ಯಲಿಂಗಂ. ಇದು ವರುಣಲಿಂಗಂ. ಟೋಟಲ್ ದಶಲಿಂಗಗಳಲ್ಲೇ ಒಂದು 5 ಲಿಂಗ ಕಂಪ್ಲೀಟ್ ಆಗ್ಯಾವು. ಅಗ್ನಿಲಿಂಗ, ಯಮಲಿಂಗ, ನೈಋತ್ಯಲಿಂಗ ಮತ್ತು ಸೂರ್ಯಲಿಂಗ. ಸೊ ಇವಾಗ ಕಂಪ್ಲೀಟ್ ಆಗಿದ್ದು ವರುಣಲಿಂಗ. ಸೊ ಇಲ್ಲೊಂದು ಸ್ವಲ್ಪ ಟೀ ಬ್ರೇಕ್ ತೊಗೋತೀವಿ. ಟೀಗೆ ಕುಡ್ಕೊಂಡು ಮತ್ತೆ ನಮ್ದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ. ಜರ್ನಿಯಲ್ಲೂ ವಿಡಿಯೋ ಓಪನಿಂಗ್ ಅಣ್ಣ. ಕೆಲವೊಂದು ಡೈಲಾಗ್ ಅಣ್ಣ. ತಲಪತಿ ವಿಜಯ್ ಡೈಲಾಗ್. ರಜನಿಕಾಂತ್ ಕ್ಯಾಪ್ಟನ್ ವಿಜಯಕಾಂತ್. ಒಂದು ಡೈಲಾಗ್ ಪ್ಲೀಸ್. ವಿಜಯಕಾಂತ್ का ಡೈಲಾಗ್. ನೈಟ್ ಸೂಪರ್ ಸ್ಟಾರ್. ಆಫ್ಟರ್ ದಿಸ್ ರಿಲೀಸ್, ದಿಸ್ ವಿಲ್ ರಿಲೀಸ್ ಇನ್ ಥಿಯೇಟರ್. ವಾಯುಲಿಂಗಂ ಕಡೆ ಬಂದೀವಿ ರೀ. ಸೊ ಇದು ವಾಯುಲಿಂಗಮ. ಇಲ್ಲಿಂದ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಮ್ಮದು ಗಿರಿ ಪ್ರದಕ್ಷಿಣೆ ಮುಂದುವರಿಸ್ತೇವೆ. ಇದು ಚಂದ್ರಲಿಂಗಮ್ಮ. ಮತ್ತು ಇಲ್ಲಿಂದ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಇದು ಕುಬೇರಲಿಂಗಮ್ಮ. ಸೊ ಒಳಗೆ ದರ್ಶನ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ಬರ್ರಿ. ಏನಾಯ್ತು ಬೈ? ಅದಕ್ಕೆ ಹಿಂಗ್ಯಾಕೆ ಮಾಡತ್ತಿ? ಏನಿಲ್ಲ, ಬೈ ನಂದು ಕರೆಕ್ಟ್ ಐತಿ. ನಡಿಗೆ ನಂದು ಯಾವಾಗಲೂ ವಾಯು ಆಗೈತಿ. ಈಗ ಇಲ್ಲದೆ ನೋಡ್ಬೇ ನಾವು ಈಶಾನ್ಯ ಮತ್ತು ಈಗ ಕುಬೇರ ಲಿಂಗ ಮತ್ತು ಈಶಾನ್ಯ ಲಿಂಗದ ನಡ್ಬರ್ಕದೀವಿ. ಸೊ ಈಶಾನ್ಯ ಲಿಂಗ ಮುಗಿಸ್ಕೊಂಡು ಹೋಗ್ಬೇಕೀಗ. ಇದು ಈಶಾನ್ಯ ಲಿಂಗಂ. ಸೊ ಇದು ಲಾಸ್ಟ್ ಲಿಂಗ ಇದು. ಸೊ ಇಲ್ಲಿದ್ರ ನಾವು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ಬೇಕಾ. ಒಂಬೈದು ಗಾಡಿ ಸ್ಲೋ ಆಗ್ಬಿಟ್ಟೈತಿ, ಫುಲ್ ಡೌನ್ ಆಗ್ಬಿಟ್ಟಾನ ನೋಡ್ರಿ ಹೆಂಗೆ ಬರತ್ತಾನ. ಓಂ ನಮಸ್ತೆ. ಆಲ್ಮೋಸ್ಟ್ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಯ್ತು. ಗುಡಿ ಬಂತು. ಈಗ ಗುಡಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣಂತ. ಸೊ ಗುಡಿ ಇಲ್ಲೇ ಮುಂದೆ ಐತಿ. ದರ್ಶನಕ್ಕೆ ಹೊಂಟೀವಿ. ದೇವ್ರ ದರ್ಶನಕ್ಕೆ ಒಳಗೆ ದರ್ಶನ ಮಾಡಿ ಬರ್ತೀವಿ ವಾಪಸ್.
ಗೈಸ್ ಟೋಟಲ್ 5 ಅವರ್ಸ್ ವೇಟ್ ಮಾಡಿ ದೇವ್ರ ದರ್ಶನ ಮಾಡಿದ್ವಿ. ದೇವ್ರ ದರ್ಶನ ಆಗಿದ್ದು ಬರೀ ಒಂದು 50 ಸೆಕೆಂಡ್ ಅಷ್ಟೇ ಅನ್ಕೋತೀನಿ. ಬಟ್ ದೇವ್ರು ನೋಡೋಣ ಒಳಗೆ ಒಂದು ಎಲೆಕ್ಟ್ರಿಕಲ್ ಪವರ್ ಫ್ಲೋ ಆದಂಗೆ ಐತೆ. ಟೋಟಲ್ 5 ಅವರ್ಸ್ ವೇಟ್ ಮಾಡಿದ್ವಿ. ಎಷ್ಟು ಕ್ರೌಡ್ ಇತ್ತಪ್ಪ ಅಂತಂದ್ರೆ ಹೇಳೋಕ್ಕಾಗಲ್ಲ. ವರ್ತ್ ಇತ್ತು ಅದು ವೇಟ್. ಮಸ್ತಾಯಿತು ದರ್ಶನ ಅಂತೂ. ದೇವ್ರ ಆಶೀರ್ವಾದ ಸಿಕ್ಕೈತಿ. ನೆಕ್ಸ್ಟ್ ಈಗ ನಮ್ಮ ದಿನ 2 ಟಾಸ್ಕ್ ಅದಾವೆ, ಅವು ಕಂಪ್ಲೀಟ್ ಮಾಡ್ಬೇಕು. ಇದೇ ನೋಡ್ರಿ ಇಂದ್ರಲಿಂಗಮ್ಮ. ಇವಾಗ ಲಾಸ್ಟ್ ಇದೊಂದು ದೇವ್ರಿನ ದರ್ಶನ ಮಾಡಿ ಅಗ್ನಿಲಿಂಗಮ್ ಕಡೆ ನಾವು ಹೋಗಿ ನಾವು ಸ್ಟಾಪ್ ಮಾಡಿದೆವಪ್ಪ ಅಂತಂದ್ರೆ ನಮ್ದು ಗಿರಿ ಪ್ರದಕ್ಷಿಣ ಕಂಪ್ಲೀಟ್ ಆಗುತ್ತೆ. ಸೊ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರ್ರಿ. ಗೈಸ್ ನಾವೆಲ್ಲ ಗಿರಿ ಪ್ರದಕ್ಷಿಣ ಸ್ಟಾರ್ಟ್ ಮಾಡಿದ್ವಿ. ಸೊ ಕಂಪ್ಲೀಟ್ ಮಾಡಿದ್ವಿ. 14 ಕಿಲೋಮೀಟ್ರ್ ಕಂಪ್ಲೀಟ್ ಆಯ್ತು. ಸೊ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು ಅಗ್ನಿಲಿಂಗಮಿಂದ. ಸೊ ನಾವು ಕಂಪ್ಲೀಟ್ ಮಾಡಿದ್ವಿ. ನಮ್ದು ಮುಗೀತು. ಹೋಗಿ ರೂಮಿಗೆ ಹೋಗಿ ರೆಸ್ಟ್ ಮಾಡ್ಬೇಕೀಗ. ಬಾಯ್.